ಯಾರು? ನಾ ಯತ್ನಾಳ್ ಅವ್ರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು ₹1 ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ ನನ್ನ. ನೋಡಿ, ನಮ್ದೊಂದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತು 5 ವರ್ಷಗಳ ಕಾಲ ಈ ಸರ್ಕಾರದ ಜನವಿರೋಧಿ, ಬಡವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಸರಿದಾರಿಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ವಿಪಕ್ಷವಾಗಿ ಕೂಡ ನಾವು ಸಮರ್ಥವಾಗಿ ಮಾಡಬೇಕು ಅಂತ ವಿಪಕ್ಷದಲ್ಲಿ ಕೂರಿಸಿದ್ದಾರೆ. ನಾವು ಯಶಸ್ವಿಯಾಗಿ ಅದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಆತುರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿನೂ ಕೂಡ ನಮಗಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಅಮಿತ್ ಶಾಜಿ ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನುವ ಒಂದು ಉದ್ದೇಶದ ನನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನು ನಾವು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವೇನು ಅಧಿಕಾರಕ್ಕೆ ಬಂದುಬಿಡಬೇಕು, ನಾವು ವಿರೋಧ ಪಕ್ಷದಲ್ಲಿ ಕೂರಕ್ಕೆ ಇನ್ನೂ 2.5 ವರ್ಷ ವಿರೋಧ ಪಕ್ಷದಲ್ಲಿ ಕೂರಕ್ಕೆ ನಾವು ತಯಾರಿದ್ದೇವೆ, ನಾವು ಕೂರ್ತೇವೆ. ಪ್ರಶ್ನೆ ಯಾರು ಅವ್ರು ನನ್ನ ಹೆಸರು ಹೇಳ್ದೆ ಇದ್ರೆ ಅವರು ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ಒಂದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೂಡ ಚರ್ಚೆ ಆಯಿತು. ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು 150 ಕೋಟಿ 200 ಕೋಟಿ ಡ್ರಗ್ಸ್ಗಳು ಪದೇ ತಿಂಗಳಲ್ಲಿ 3-4 ಸಲ ಸೀಸ್ ಆಗ್ತದೆ ಅಂತ ಹೇಳಿದರೆ, ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಅದು ಹರಡ್ತಾ ಇದೆ ಅಂತ ಹೇಳಿದ್ರೆ ಇದು ಎಲ್ಲಿಗೋಗಿ ಮುಟ್ತಾ ಇದೆ ಅಂತೇಳಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾತ್ರದಲ್ಲಿ ಡ್ರಗ್ಸ್ಗಳು ಸೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಆದರೆ ಮತ್ತೊಂದು ಕಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಗ್ರಾಮೀಣ ಭಾಗದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ದೊಡ್ಡ ದುಷ್ಟ ಶಕ್ತಿಗಳು ಯಾವುವು ಅಂದರೆ ಬುಡಕ್ಕೆ ಹೋಗಿ ಅವ್ರನ್ನ ಹಿಡಿಯುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಗೃಹ ಸಚಿವರಾಗಲಿ, ಪೊಲೀಸ್ ಇಲಾಖೆ ಆಗಲಿ ಇನ್ನೂ ಬಿಗಿಯಾಗಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ನೋಡಿ, ನಾವು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಮಲ್ತಾಯ ಧೋರಣೆ ಆಗಲಿ ಅನ್ಯಾಯವನ್ನು ಮಾಡ್ತಾ ಇಲ್ಲ. ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೇನೆ. ಇವರ 5200 ಕೋಟಿ ಪ್ರಧಾನಮಂತ್ರಿಗಳೇ ಇವತ್ತು ಘೋಷಣೆ ಮಾಡಿದ್ದಾರೆ, ನಮ್ಮ ಮ್ಯಾನಿಫೆಸ್ಟೋಲ್ ಇದೆ ಅಂತ ಹೇಳಿದರೆ ಅದರಿಂದ ಹಿಂದೋಗೋದಕ್ಕೆ ಅಸಾಧ್ಯ. ಅದು 2 ವರ್ಷ ಇಲ್ಲಿ ಪ್ರಶ್ನೆ ಇರೋದು. ಆಯಿತು, ನನ್ನ ಪ್ರಶ್ನೆ ಇವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ 1.5 ಲಕ್ಷ ಕೋಟಿ ಕೊಡ್ತೇವೆ ಅಂತೇಳಿ ಪ್ರತಿ ವರ್ಷ 30,000 ಕೋಟಿ ಕೊಡೋಕ್ಕೆ ಇನ್ನೂ ಒಂದೇ ಜನ ಕೂಡ ಮುಂದಿಟ್ಟಿಲ್ಲ. ರಾಜ್ಯದಲ್ಲಿ ಬೇರೆ ಪ್ರಾಜೆಕ್ಟ್ಗಳು ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅದ್ರ ಬಗ್ಗೆ ವರದಿಯನ್ನು ಸಂಪೂರ್ಣ ದೆಹಲಿ ಕೊಡ್ತಾ ಇಲ್ಲ. ಇವತ್ತು ನ್ಯಾಷನಲ್ ಹೈವೇ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತದೆ, ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮಾಡಿಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಜನೌಷಧಿ ಕೇಂದ್ರ ಕೊಡ್ತೇವೆ, ಅದಕ್ಕೂ ಕಲ್ಲಾಗ್ತೇವೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ನರೇಂದ್ರ ಮೋದಿಜಿಯವರ ಪಾಪ್ಯುಲಾರಿಟಿ ಜನರಿಗೆ ಕಾಣಬಾರ್ದು. 5200 ಕೋಟಿ ಬಗ್ಗೆ ಹೇಳ್ತಾರೆ. ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡ್ದೇನೆ, ಅನುದಾನ ಕೊಡ್ದೇನೆ, ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಏನೂ ಕೊಡ್ದೇನೆ ಅನುದಾನ ಕೊಡಿ ಅಂದ್ರೆ ಹೆಂಗಾಗ್ತದೆ? ಇವರು ಒಂದು ಹೆಜ್ಜೆ ಇಡಲಿ, ಫಸ್ಟು ನೀರಾವರಿ ಯೋಜನೆಗಳ ಹಣವನ್ನು ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಲಿಲ್ಲ.